ವೀಕ್ಷಕರೇ ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಬೋಳಂತೂರು. ಒಂದು ಕಡೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದ್ರೆ ಮತ್ತೊಂದು ಕಡೆ ಈ ಬಿಸಿಲಿನ ಬೇಗೆಗೆ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇರ್ತವೆ. ಅದರಲ್ಲಿ ಉರಿ ಮೂತ್ರದ ಸಮಸ್ಯೆ ಕೂಡ ಒಂದು. ಮೂತ್ರ ವಿಸರ್ಜನೆಯ ವೇಳೆ ಉರಿ, ನೋವು, ಅಸ್ವಸ್ಥತೆ ಕಾಡ್ತಾ ಇರ್ತವೆ. ಈ ಒಂದು ಉರಿ ಮೂತ್ರಕ್ಕೆ ಯಾಕೆ, ಇದಕ್ಕೆ ಕಾರಣಗಳೇನು, ಇವು ಯಾಕೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಕಾಡ್ತವೆ, ಇದಕ್ಕೆ ಪರಿಹಾರಗಳೇನು, ಆಯುರ್ವೇದಿಕ್ನಲ್ಲಿ ಇದಕ್ಕೆ ಸರಳ ಸುಲಭ ಪರಿಹಾರಗಳು ಏನು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಆಯುರ್ವೇದಿಕ್ ತಜ್ಞರಾಗಿರುವಂತಹ ಜೊತೆಗೆ ವೈದ್ಯರಾಗಿರುವಂತಹ ಡಾಕ್ಟರ್ ಪದ್ಮಾವತಿ ರಾಥೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತೋಣ. ನಮಸ್ಕಾರ ಮೇಡಮ್. ಬೇಸಿಗೆಯಲ್ಲಿ ಹೆಚ್ಚಾಗಿ ಈಗ ಉರಿ ಮೂತ್ರ ಸಮಸ್ಯೆ ಕಾಣಿಸಿಕೊಳ್ಳುವಂಥದ್ದು ಏನು ಕಾರಣ ಇದೆ ಅಂತ ಹೇಳಿ. ಸೊ ಬೇಸಿಗೆಯಲ್ಲಿ ಯಾಕೆ ಉರಿಮೂತ್ರ ಜಾಸ್ತಿ ಅಂತಂದರೆ, ಈ ಬ್ಯಾಕ್ಟೀರಿಯಾಸ್ಗೆ ಬೆಳವಣಿಗೆ ಆಗೋಕ್ಕೆ ಒಂದು ವಾರ್ಮ್ ಆಗಿರೋಂಥ ಬೆಚ್ಚನೆಯ ಈ ಟೆಂಪರೇಚರ್ ಏನಿದೆಯಲ್ಲ, ಈ ಬೇಸಿಗೆ ಟೆಂಪರೇಚರು, ಇದು ದಿ ಬೆಸ್ಟ್ ಅದಕ್ಕೆ ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಕ್ಕೆ. ಮುಖ್ಯವಾಗಿ ನೀರನ್ನು ಹೆಚ್ಚಾಗಿ ಕುಡಿತಿರೋದಿಲ್ಲ. ಸೊ ನೀರು ಯಾರು ಕಡಿಮೆ ಕುಡಿತಿರ್ತಾರೆ ಅಂಥವ್ರಿಗೆ ಉರಿಮೂತ್ರದ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಉರಿಮೂತ್ರಕ್ಕೆ ತುಂಬ ಕಾರಣಗಳಿದೆ. ಓಕೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರಬಹುದು. ಓಕೆ, ಸೊ ಇದಕ್ಕೆ ನಾವು ಬರ್ನಿಂಗ್ ಮಿಕ್ಚುರೇಷನ್ ಅಂತ ಹೇಳ್ತೀವಿ. ಸೊ ಬಹಳಷ್ಟು ಕಾರಣಗಳಿದೆ. ಸ್ಪೆಷಲಿ ಬೇಸಿಗೆಯಲ್ಲಿ ಅಂತ ಹೇಳೋದಾದರೆ ಮುಖ್ಯವಾದ ಕಾರಣ ಅಂತಂದರೆ ನೀರನ್ನು ಹೆಚ್ಚಾಗಿ ಕುಡಿದೇ ಇರುವಂಥದ್ದು. ಉರಿಮೂತ್ರ ಅನ್ನುವಂಥದ್ದು ಒಂದು ಸಣ್ಣ ಸಮಸ್ಯೆ ಅಥವಾ ಇದೊಂದು ಗಂಭೀರವಾದಂತಹ ಕಾಯಿಲೆಗೂ ಸೂಚನೆಯಾ ಅಂತ ಹೇಳಿ? ಗಂಭೀರವಾದ ಕಾಯಿಲೆಗೂ ಒಂದು ಸೂಚನೆ ಆಗಿರ್ಬೋದು. ಕೆಲವೊಂದು ಸತಿ ಅದನ್ನು ಸಣ್ಣದಾಗೂ ತೊಗೊಳ್ಬೋದು. ಅಂದರೆ ಗಂಭೀರವಾದ ಕಾಯಿಲೆ ಯಾವಾಗ ಹೇಳ್ತೀವಿ ಅಂತಂದರೆ, ಈ ಉರಿ ಮೂತ್ರನ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋಯಿತು ಅಂತಂದರೆ ಆ ಇನ್ಫೆಕ್ಷನ್ನು ಬೇರೆ ರೀತಿಯಾಗಿ ನಿಮಗೆ ತೊಂದರೆ ಕೊಡ್ಬೋದು. ಮತ್ತು ಈವನ್ ನಿಮಗೆ ಅದು ಮುಂದೆ ಈ ಯೂರಿನ್ ರಿಟೆನ್ಷನ್ ಮಾಡ್ತಾ ಅಂತಂದರೆ ಮೂತ್ರ ವಿಸರ್ಜನೆ ಸರಿಯಾಗಿ ಮಾಡದೆ ಹಾಗೆ ಹಿಡಿದಿಟ್ಕೊಳ್ಳೋವಂಥದ್ದು, ನೀರು ಸರಿಯಾಗಿ ಕುಡಿದೇ ಇರೋವಂಥದ್ದು, ಇದರಿಂದ ಏನಾಗುತ್ತೆ ನಿಮಗೆ ಕಿಡ್ನಿ ಸ್ಟೋನ್ ಅಂತ ಕಾಮನ್ನಾಗಿ ಹೇಳೋವಂಥದ್ದು. ಸೊ ಯೂರಿನರಿ ಕ್ಯಾಲ್ಕುಲೈ ಆಗಿರ್ಬೋದು, ರೀನಲ್ ಕ್ಯಾಲ್ಕುಲೈ ಆಗಿರ್ಬೋದು. ಸೊ ನಿಮ್ಮ ಕಿಡ್ನಿಯಲ್ಲಿ ಕಲ್ಲುಗಳಾಗುವಂಥದ್ದನ್ನು ನಾವು ಒಂದು ಕಾರಣ ಆಗ್ಬೋದು. ಸೊ ಹಾಗಾಗಿ ಉರಿಮೂತ್ರ ಬರಬಾರ್ದು ಅಂತಂದರೆ ಹೆಚ್ಚಾಗಿ ನೀರನ್ನು ಕುಡಿಬೇಕು. ಸ್ಪೆಷಲಿ ನಿಮಗೆ ಈ ಸೀಸನಲ್ಲಿ ನೀವು ಸಾಮಾನ್ಯವಾಗಿ ಕಂಡುಬರುವಂತಹ ಕಲ್ಲಂಗಡಿ ಹಣ್ಣಾಗಿರಬಹುದು ಅಥವಾ ತರಬೂಜದ ಹಣ್ಣಾಗಿರ್ಬೋದು, ಹೆಚ್ಚು ನೀರಿರುವಂಥ ಹಣ್ಣುಗಳನ್ನು, ಮತ್ತು ಬೆಳಿಗ್ಗೆ ಹೊತ್ತು ಎಳೆನೀರನ್ನು ಕುಡೀರಿ, ಮತ್ತು ಧನಿಯಾ ನೀರನ್ನು ಕುಡೀರಿ. ಜೀರಿಗೆನ ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಸೋಕ್ ಮಾಡ್ಕೊಳ್ಳಿ. ಅದನ್ನು ದಿನವಿಡೀ ಕುಡಿಯೋದ್ರಿಂದ ಕೂಡ ನಾವು ಇದನ್ನು ಪ್ರಿವೆಂಟ್ ಮಾಡ್ಬೋದು. ಈ ಒಂದು ಸಮಸ್ಯೆಗೆ ಹೆಚ್ಚು ನೀರು ಕುಡಿಯುವುದು ಮಾತ್ರ ಸಾಕ, ಅಥವಾ ಈಗ ಹೇಳಿದ್ರಲ್ಲ ಆಹಾರ ಪದ್ಧತಿಗಳು, ಇದಕ್ಕಿಂತ ಬೇರೆ ಏನಾದರೂ ಸಲಹೆಗಳಿದೆಯಾ ಅಂತ ಹೇಳಿ? ಹೆಚ್ಚು ನೀರು ಕುಡಿಯೋದ್ರ ಜೊತೆಗೆ ಯೂರಿನ್ ಯಾವಾಗ ಅವ್ರಿಗೆ ಅರ್ಜ್ ಆಗುತ್ತೆ ಅದನ್ನು ನಾವು ಸ್ಟಾಪ್ ಮಾಡಬಾರ್ದು. ಅದನ್ನು ಯೂರಿನ್ ರಿಟೆನ್ಷನ್ ಮಾಡಬಾರ್ದು. ಯಾವಾಗ ನಾವು ಮೂತ್ರ ವಿಸರ್ಜನೆನ ನಾವು ವಿತ್ಹೋಲ್ಡ್ ಮಾಡ್ಕೊಳ್ತೀವಿ ಆವಾಗಲೇ ಆ್ಯಕ್ಚುಲಿ ಪ್ರಾಬ್ಲಮ್ ಶುರುವಾಗೋದು. ಸೊ ಹಾಗಾಗಿ ನೀರು ಕುಡಿಯೋದಷ್ಟೇ ಅಲ್ಲ, ಸೊ ಮೂತ್ರ ವಿಸರ್ಜನೆನ ನೀವು ತಡೆ ಹಿಡಿಬಾರ್ದು. ಈ ಉರಿಮೂತ್ರದ ಸಮಸ್ಯೆ ಮತ್ತೆ ಬರಬಾರ್ದು ಅನ್ನೋದಕ್ಕೆ ಅಂದರೆ ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಮಾಡೋದಿದೆಯಾ ಅಂತ? ಸೊ ಮುಖ್ಯವಾಗಿ ಸಾರ್ವಜನಿಕ ಶೌಚಾಲಯಗಳನ್ನ ಉಪಯೋಗಿಸ್ಕೊಳ್ಬೇಕಾದ್ರೆ ತುಂಬ ಕೇರ್ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಅಲ್ಲಿಂದನೇ ನಮಗೆ UTI ಇನ್ಫೆಕ್ಷನ್ ಆಗುವಂತಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಸೊ ನೀವು ಫಸ್ಟ್ ಹೆಲ್ದಿ ಆಗಿರಬೇಕು. ಮತ್ತು ಯೂರಿನರಿ ಇನ್ಫೆಕ್ಷನ್ ಆಗಬಾರ್ದು ಅಂತಂದರೆ ಈಗ ಇನ್ನರ್ ವೇರ್ಸ್ ಏನು ಹಾಕ್ಕೊಳ್ತಾರೆ ಅದು ಕೂಡ ಯಾವಾಗಲೂ ಡ್ರೈ ಆಗಿರಬೇಕು. ಅದು ವೆಟ್ ಆಗಿರುವಂಥದ್ದು, ಸರಿಯಾಗಿ ಒಣಗದೇ ಇರೋವಂಥದ್ದು, ಅಥವಾ ತುಂಬ ಅವರು ಸ್ವೆಟಿಂಗ್ ಆಗ್ತಿರ್ತಾರೆ ಈ ಸೀಸನಲ್ಲಿ. ಸೊ ಅದನ್ನು ಕೂಡ ಹೈಜೀನಾಗಿ ಇಟ್ಕೊಳ್ಳೋದ್ರಿಂದನೂ ಕೂಡ ನಾವು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ನಾವು ಪ್ರಿವೆಂಟ್ ಮಾಡ್ಬೋದು, ಮತ್ತು ಉರಿ ಮೂತ್ರವನ್ನು ಪ್ರಿವೆಂಟ್ ಮಾಡ್ಬೋದು. ಮತ್ತು ಇನ್ನೊಂದು ಪ್ರಿವೆಂಟ್ ಮಾಡೋದಂತಾದರೆ ಹೆಚ್ಚಾಗಿ ನೀರು ಕುಡಿಬೇಕು. ಈಗ ಕಬ್ನಾಲ್ ಸಿಗುತ್ತೆ, ನಿಮಗೆ ಮನೆ ಹತ್ತಿರ ಗರಿಕೆ ಹುಲ್ಲಿರುತ್ತೆ, ಗರಿಕೆ ಹುಲ್ಲಿನ ಜ್ಯೂಸ್ ಕುಡೀರಿ. ಇದೆಲ್ಲ ಮೂತ್ರಲ್ಲ ಅಂತ ಹೇಳ್ತೀವಿ. ಅಂದರೆ ನಮಗೆ ಒಂದು ಏನು ಹೆಚ್ಚು ಯೂರಿನನ್ನು ಪಾಸ್ ಮಾಡೋದಕ್ಕೆ ಮತ್ತು ಯೂರಿನ್ ಮುಖಾಂತರ ನಮಗೆ ನಮ್ಮ ಬಾಡಿಲಿರುವಂಥ ಟಾಕ್ಸಿನ್ಸ್ನ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಗೋಕ್ಷೂರ ಅಂತ ಬರುತ್ತೆ. ಸೊ ಗೋಕ್ಷೂರ ಕೂಡ ಅಷ್ಟೇ, ಅದು ಕೂಡ ಒಂದು ಡಯೂರೆಟಿಕ್ಸ್ ಥರ ವರ್ಕ್ ಆಗುತ್ತೆ. ಅಂದರೆ ನಮಗೆ ಬಾಡಿಲಿರುವಂತಹ ಏನು ಟಾಕ್ಸಿನ್ಸ್ನ ರಿಮೂವ್ ಮಾಡೋದಕ್ಕೆ, ಯೂರಿನ್ ಹೆಚ್ಚಾಗಿ ಪಾಸ್ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಈಗ ಉರಿಮೂತ್ರ ಸಮಸ್ಯೆ ಬಂದ ಕೂಡಲೇ ತಕ್ಷಣವೇ ವೈದ್ಯರನ್ನ ಸಂಪರ್ಕಕ್ಕೆ ಬರಬೇಕಾ ಅಂತ? ಬಂದರೆ ಉತ್ತಮ. ಸಿಂಪಲ್ ಹೋಮ್ ರೆಮಿಡಿ ಹೇಳ್ತೀನಿ. ನಿಮಗೆ ಉರಿಮೂತ್ರ ಆಯಿತು ಅಂತಂದರೆ ಒಂದು ನಿಮ್ಮ ಪಾದಕ್ಕೆ ಅಭ್ಯಂಗ ಮಾಡ್ಕೊಳ್ಳಿ. ಸೊ ಯೂಶಲಿ ತುಂಬ ಬಿಸಿಲಲ್ಲಿ ಓಡಾಡಿದಾಗೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು ಉರಿಮೂತ್ರ ಆಗ್ತಿರುತ್ತೆ. ಸೊ ರಾತ್ರಿ ಮಲಗೋಕ್ಕಿಂತ ಮುಂಚೆ ಪಾದಕ್ಕೆ ಸ್ವಲ್ಪ ಎಳ್ಳೆಣ್ಣೆನ ಹಚ್ಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ಮತ್ತು ಹರಳೆಣ್ಣೆ ಸಿಗುತ್ತಲ್ಲ ಅದನ್ನು ನಿಮ್ಮ ಅಂಬಲಿಕಸ್ ರೀಜನ್ ಅಂದರೆ ನಿಮ್ಮ ನಾಭಿ ಹತ್ರ ಒಂದೆರಡು ಹನಿಯನ್ನು ಹಾಕ್ಕೊಂಡು ಮಲ್ಕೊಳ್ಳಿ. ಮತ್ತು ತಲೆ ಭಾಗಕ್ಕೆ ಸ್ಪೆಷಲಿ ಈ ಮ್ರೆಗ್ಮಾ ಅಂತ ಏನು ಪಾಯಿಂಟ್ ಇದೆ ಇಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಇದರಿಂದ ಕೂಡ ಡೆಫಿನೆಟ್ಲಿ ನಮ್ಗೆ ದೊಡ್ಡವ್ರು ಏನು ಹೇಳ್ತಾರೆ ಅದು ಡೆಫಿನೆಟ್ಲಿ ಅದು ರಾಂಗ್ ಅಲ್ಲ. ಅದರಿಂದನೂ ಕೂಡ ನಿಮಗೆ ಬಾಡಿಲಿ ನಿಮಗೆ ಅದು ಕೂಲಿಂಗ್ ಎಫೆಕ್ಟ್ ಬರುತ್ತೆ ಮತ್ತು ಉರಿ ಮೂತ್ರಕ್ಕೆ ಸಹಾಯ ಮಾಡುತ್ತೆ.
ಸ್ಪೆಷಲಿ ನೀರನ್ನು ಹೆಚ್ಚಾಗಿ ತಗೊಳ್ಳಿ. ಮತ್ತೊಂದು ಮೇಡಮ್, ಈಗಾಗಲೇ ನೀವು ಹೇಳಿದ್ರಿ ನೀರನ್ನು ಜಾಸ್ತಿಯಾಗಿ ಸೇವನೆಯನ್ನು ಮಾಡಬೇಕು ಅಂತ ಹೇಳಿ, ನೀರನ್ನು ಕುಡಿಬೇಕು ಅಂತ ಹೇಳಿ. ಖಾಲಿ ನೀರು ಕುಡಿದ್ರೆ ಸಾಕಾದ್ರ ಜೊತೆಗೆ ಏನಾದರೂ ಬೆರೆಸಿ ನಾವು ಸೇವನೆ ಮಾಡಬೇಕಾ ಅಂತ? ಸೊ ಉರಿ ಮೂತ್ರ ಅಂತ ಬಂದಾಗ ಡೆಫಿನೆಟ್ಲಿ ನಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗೇ ಇರುತ್ತೆ. ಅಂದರೆ ಆಯುರ್ವೇದದ ಪ್ರಕಾರ 3 ದೋಷಗಳಿದೆ, ವಾತ ಪಿತ್ತ ಕಫ ಅಂತ. ಸ್ಪೆಷಲಿ ಉರಿ ಮೂತ್ರದಲ್ಲಿ ಪಿತ್ತ ಹೆಚ್ಚಾಗಿರುತ್ತೆ. ಸೊ ಇದನ್ನ ಕಮ್ ಡೌನ್ ಮಾಡೋದಕ್ಕೆ ಮತ್ತು ನಿಮ್ಮ ಬಾಡಿನ ಕೂಲಿಂಗ್ ಆಗಿಡೋದಕ್ಕೆ ಸೊಗದೆ ಬೇರಿನ ಜ್ಯೂಸನ್ನು ನೀವು ಈ ಸೀಸನಲ್ಲಿ ಹೆಚ್ಚಾಗಿ ತೊಗೊಳ್ಬೋದು. ಅಥವಾ 1 ಚಮಚ ಜೀರಿಗೆ, 1 ಚಮಚ ಧನಿಯಾನ ನೀರಲ್ಲಿ ಹಾಕಿ ಸೋಕ್ ಮಾಡಿಬಿಡಿ. ಇದನ್ನು ಕೂಡ ನೀವು ಕುಡಿಯೋದ್ರಿಂದ ನಿಮ್ಮ ಬಾಡಿ ಕೂಲಾಗಿರುತ್ತೆ. ಇನ್ನೊಂದು ಆಯುರ್ವೇದದಲ್ಲಿ ಹೇಳ್ತಾರೆ ಹಿಮ ಅಂತ. ಹಿಮ ಅಂದರೆ ಚಂದ್ರನ ಬೆಳಕಲ್ಲಿ ಇಡಬೇಕು. ಇದನ್ನು ನಾವು ಹಿಮ ಅಂತ ಹೇಳ್ತೀವಿ. ಅಂದರೆ ನಾವು ಚಂದ್ರನ ಬೆಳಕಲ್ಲಿ ಇಡೋವಂಥ ಪ್ರೋಸೆಸ್ ಏನಿದೆ, ಆ ನೀರನ್ನು ಅದಕ್ಕೆ ಮೆಡಿಸಿನ್ ಪ್ರಾಪರ್ಟಿನ ಕೊಡುತ್ತೆ, ಆ ಕೂಲಿಂಗ್ ಪ್ರಾಪರ್ಟಿನ ಕೊಡುತ್ತೆ ಚಂದ್ರನ ಬೆಳಕು. ಸೊ ಇಂಥ ನೀರನ್ನು ಕುಡಿಯೋದ್ರಿಂದ ಕೂಡ ನಮ್ಮ ದೇಹ ತಂಪಾಗಿರುತ್ತೆ. ಸೊ ನೀವು ಸ್ಪೆಷಲಿ ಚಿಂಚಾ ಪಾನಕ ಅಂತ, ಅಂದರೆ ಹುಣಸೆ ಹಣ್ಣಿಂದ ಮಾಡಿರುವಂಥ ಪಾನಕ ಆಗಿರ್ಬೋದು, ಅಥವಾ ಖರ್ಜೂರಾದಿ ಮಂತ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಖರ್ಜೂರ, ದಾಳಿಂಬೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡುವಂಥ ಶರಬತ್ ಆಗಿರ್ಬೋದು. ಈ ಬೇಸಿಗೆಯಲ್ಲಿ ನೀವು ಮಜ್ಜಿಗೆ ಆಗಿರಬಹುದು, ಮತ್ತು ಲಿಂಬೆಹಣ್ಣಿನ ಜ್ಯೂಸ್ ಆಗಿರಬಹುದು. ಸೊ ಸ್ಪೆಷಲಿ ಜಾಸ್ತಿ ನೀರಿರುವಂಥ ಹಣ್ಣುಗಳು, ಈ ಕಲ್ಲಂಗಡಿ ಹಣ್ಣು ಕೂಡ ಮೂತ್ರಲಾನೆ, ಅಂದರೆ ಡಯೂರೆಟಿಕ್ ಥರನೇ. ನೀವು ಕಲ್ಲಂಗಡಿ ಹಣ್ಣು ಕುಡಿದಾಗ ಯೂರಿನ್ ಜಾಸ್ತಿ ಪಾಸ್ ಆಗುತ್ತೆ, ನೋಡಿರ್ಬೋದು ಅಲ್ವಾ. ಸೊ ಈ ರೀತಿಯಾದ ಹಣ್ಣುಗಳನ್ನು ಹೆಚ್ಚಾಗಿ ಬೆಳೆಸಬೇಕು, ಮತ್ತು ಸೊಗದೆ ಬೇರಿನ ನೀರನ್ನು ಹೆಚ್ಚಾಗಿ ಬಳಸಬೇಕು. ಇದರಿಂದ ನಾವು ಉರಿ ಮೂತ್ರನ ಪ್ರಿವೆಂಟ್ ಮಾಡ್ಬೋದು. ಈ ಒಂದು ಉರಿಮೂತ್ರ ಸಮಸ್ಯೆಗೆ ಸಂಬಂಧಿಸಿದಂತೆ ಉತ್ತಮ ರೀತಿಯಾದಂತಹ ಸಲಹೆಗಳನ್ನು, ಸೂಚನೆಗಳನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್ ನಿಮಗೆ. ವೀಕ್ಷಕರೇ, ನೋಡಿದ್ರಲ್ಲ ಉರಿಮೂತ್ರ ಸಮಸ್ಯೆಗೆ ಯಾವ ರೀತಿಯಾದಂತಹ ನಾವು ಸಲಹೆಗಳನ್ನು ಅಥವಾ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ವಿಷಯದಲ್ಲಿ. ಅದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ಹೆಲ್ತ್ ಕೇರ್ ಬಗ್ಗೆ ನಿಮಗೆ ಏನಾದರೂ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿತ್ಯ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವಿಶ್ವವಾಣಿ ಹೆಲ್ತ್ ಚಾನಲ್. ಧನ್ಯವಾದಗಳು.